ನಿಮ್ ಮಗು ಹಾಲ್ನು ಕುಡ್ದಿದೆ, ನಿದ್ರೆನು ಮಾಡಿದೆ, ಆದ್ರೂ ನಿಲ್ಸ್ದೆ ಅಳ್ತಾ ಇದ್ಯಾ? ರಾತ್ರಿ ಹೊತ್ತು ಮಗು ಅಳಲು ಶುರು ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ತಿಳಿದೆ ಗಾಬರಿ ಆಗ್ತಿದ್ದೀರಾ? ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮ ಅಕ್ಷಿತಾ. ನಿನಿಮೋಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ಪೋಷಕರು ತಿಳಿದುಕೊಳ್ಳಲೇಬೇಕಾದ ಮಕ್ಕಳು ಅಳಲು 5 ಮುಖ್ಯ ಕಾರಣಗಳು ಮತ್ತು ಅದನ್ನು 1 ನಿಮಿಷದಲ್ಲಿ ಶಾಂತಗೊಳಿಸುವ ಅದ್ಭುತ ಮನೆಮದ್ದುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ನಿತ್ಯದ ಚಿಂತೆ ದೂರ ಆಗುತ್ತೆ. ಮಕ್ಕಳಿಗೆ ತಮ್ಮ ನೋವು ಅಥವಾ ಅಗತ್ಯವನ್ನ ಹೇಳ್ಕೊಳ್ಳಲು ಬರುವ ಒಂದೇ ಒಂದು ಭಾಷೆ ಅಂದ್ರೆ ಅದು ಅಳು. ಆದ್ರೆ ಅಳುವುದು ಕೇವಲ ಹಸಿವಿನಿಂದ ಮಾತ್ರವಲ್ಲ. ಹಾಗಾದ್ರೆ ಆ 5 ನಿಜವಾದ ಕಾರಣಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು, ಗ್ಯಾಸ್ ತೊಂದರೆ ಅಥವಾ ಹಸಿವು. ಮಗು ಹಾಲು ಕುಡಿದ ತಕ್ಷಣ ಅಳಲು ಶುರು ಮಾಡಿದರೆ ಅಥವಾ ಕಾಲುಗಳನ್ನ ಹೊಟ್ಟೆಯತ್ತ ಎಳೆದುಕೊಳ್ಳುತ್ತಿದ್ದರೆ ಅದು ಗ್ಯಾಸ್ನಿಂದ ಆಗುವ ಹೊಟ್ಟೆ ನೋವು ಆಗಿರಬಹುದು. ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದ್ರೆ, ಇದಕ್ಕೆ ಸರಳ ಪರಿಹಾರ ಅಂದ್ರೆ ಹಾಲು ಕುಡಿಸಿದ ತಕ್ಷಣ ತಪ್ಪದೆ ಮಗುವನ್ನ ಹೆಗಲ ಮೇಲೆ ಹಾಕೊಂಡು ಬೆನ್ನನ್ನ ಸವರಿ ಬರ್ಪ್ ತೆಗೆಸೋದು, ಅಂತಂದ್ರೆ ತೇಗನ್ನ ಬರ್ಸೋದು. ಹಾಗೆಯೇ ಮಗುವಿನ ಹೊಟ್ಟೆಯ ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿನ ಹಿಂಗಿನ ನೀರು ಅಥವಾ ತೆಂಗಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ. ಕಾರಣ 2, ಒದ್ದೆಯಾದ ಡೈಪರ್. ಒದ್ದೆಯಾದ ಬಟ್ಟೆ ಅಥವಾ ಡೈಪರ್ ಚಿಕ್ಕ ಮಕ್ಕಳಿಗೆ ಚರ್ಮ ತುಂಬಾ ಸೂಕ್ಷ್ಮವಾಗಿರುತ್ತೆ. ಸ್ವಲ್ಪ ಒದ್ದೆಯಾದರೂ ಅವರಿಗೆ ಕಿರಿಕಿರಿ ಹಾಗೂ ಶೀತದ ಅನುಭವ ಆಗುತ್ತೆ. ಆದ್ರಿಂದ ಈಗ ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ, ಮಗು ಹತ್ತಿದ ತಕ್ಷಣ ಮೊದಲು ಡೈಪರ್ ಅಥವಾ ಬಟ್ಟೆಯನ್ನ ಚೆಕ್ ಮಾಡಿ. ರಾತ್ರಿ ಹೊತ್ತು ರ್ಯಾಶ್ ಆಗದಂತೆ ಡೈಪರ್ ರ್ಯಾಶ್ ಕ್ರೀಮ್ ನ ಬಳಸಿ, ಮತ್ತೆ ಆಗಾಗ ಒಣ ಬಟ್ಟೆಯಿಂದ ಒರೆಸ್ಬೇಕಾಗುತ್ತೆ. ಮುಂದೆ ಕಾರಣ 3, ಅತಿಯಾದ ಆಯಾಸ ಅಥವಾ ನಿದ್ರಾಹೀನತೆ. ಮಗು ತುಂಬಾ ನಿದ್ರೆ ಬಂದಾಗ ತಾನಾಗಿಯೇ ನಿದ್ರಿಸುತ್ತೆ ಅಂದ್ಕೊಳ್ತೇವೆ, ಆದ್ರೆ ಅದು ತಪ್ಪು. ಮಗು ಅತಿಯಾಗಿ ಆಯಾಸಗೊಂಡಾಗ ಅವರಿಗೆ ನಿದ್ರೆ ಮಾಡಲು ಕಷ್ಟವಾಗಿ ಹೆಚ್ಚು ರೊಚ್ಚಿಗೆದ್ದು ಅಂದ್ರೆ ರಚ್ಚೆ ಹಿಡಿದು ಅಳುತ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ, ಅಂತಹ ಸಮಯದಲ್ಲಿ ಕೊಠಡಿಯ ಬೆಳಕನ್ನ ಕಡಿಮೆ ಮಾಡಿ, ಶಬ್ದವಿಲ್ಲದಂತೆ ಶಾಂತ ವಾತಾವರಣ ನಿರ್ಮಿಸಿ, ಮಗುವನ್ನು ಮೆಲ್ಲಗೆ ತೊಟ್ಟಿಲಿನಲ್ಲಿ ತೂಗಿ ಅಥವಾ ಎದೆಗೆ ಅಪ್ಪಿಕೊಂಡು ಸಮಾಧಾನವನ್ನ ಪಡಿಸ್ಬೇಕಾಗುತ್ತೆ. ಮುಂದೆ ಕಾರಣ 4, ದೇಹದ ತಾಪಮಾನ ಮತ್ತು ಅನಾನುಕೂಲತೆ. ಹೆಚ್ಚು ಬಿಸಿ ಅಥವಾ ತಂಪಾದ ವಾತಾವರಣ ಮಕ್ಕಳಿಗೆ ನಮಗಿಂತ ಹೆಚ್ಚು ಶೆಕೆ ಅಥವಾ ಚಳಿ ಅನುಭವ ಆಗುತ್ತೆ. ಬಿಗಿಯಾದ ಬಟ್ಟೆ ಹಾಕಿದ್ರೆ ಅಥವಾ ಟ್ಯಾಗ್ ಚುಚ್ಚಿದ್ರು ಕೂಡ ಅಳ್ತವೆ. ಇದಕ್ಕೆ ನಾವ್ ಏನ್ ಮಾಡ್ಬೋದು ಅಂದ್ರೆ, ಮಗುವಿನ ಕುತ್ತಿಗೆಯ ಹಿಂಭಾಗ ಮುಟ್ಟಿ ನೋಡಿ. ಬಿಸಿಯಾಗಿದ್ದರೆ ತೆಳುವಾದ ಹತ್ತಿ ಬಟ್ಟೆ ಹಾಕಿ, ತಂಪಾಗಿದ್ದರೆ ಬೆಚ್ಚಗಿನ ಬಟ್ಟೆಯನ್ನ ಹೊದಿಸಿ. ಮುಂದೆ ಕೊನೆಯ ಕಾರಣ ಭದ್ರತೆಯ ಭಾವನೆ. 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿದ್ದ ಮಗುವಿಗೆ ಹೊರಗಿನ ಪ್ರಪಂಚ ಹೊಸದು. ಅವರಿಗೆ ತಾಯಿಯ ಸ್ಪರ್ಶ ಮತ್ತು ಬಿಸಿಯ ಅಗತ್ಯ ಇರುತ್ತೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಮಗುವನ್ನ ಹತ್ತಿರಕ್ಕೆ ಎತ್ಕೊಂಡು ಎದೆಗೆ ಹಪ್ಕೊಳ್ಳಿ. ನಿಮ್ಮ ಹೃದಯದ ಬಡಿತ ಕೇಳ್ದಾಗ ಮಗು ತಾನಾಗಿಯೇ ಶಾಂತವಾಗುತ್ತೆ. ನೋಡಿದ್ರಲ್ಲ, ಇನ್ ಮುಂದೆ ನಿಮ್ ಮಗು ಹತ್ತಾಗ ಗಾಬರಿ ಆಗದೆ ಈ 5 ವಿಷಯಗಳನ್ನ ಚೆಕ್ ಮಾಡಿ ನೋಡಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮಂತೆಯೇ ಸಣ್ಣ ಮಕ್ಕಳಿರುವ ಇತರ ಪೋಷಕರು ಮತ್ತು ತಾಯಂದಿರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬೇಬಿ ಕೇರ್ ಮತ್ತೆ ಪೇರೆಂಟಿಂಗ್ ಟಿಪ್ಸ್ಗಾಗಿ ಸಂಬಂಧಿಸಿದ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.